ಗ್ರೇಟ್ ರಾಬರಿ ಪ್ರಕರಣದಲ್ಲಿ ಮತ್ತೋರ್ವನ ಬಂಧನವಾಗಿದೆ. ರಾಬರಿ ಪ್ರಕರಣದ ಮತ್ತೊಬ್ಬ ಆರೋಪಿನ ಬಂಧಿಸಲಾಗಿದೆ. ಸಿಎಂಎಸ್ ನೌಕರ ಗೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ರಾಬರಿಗೆ ಪ್ಲಾನ್ ಮಾಡಿದಂತಹ ಸಿಎಂಎಸ್ ನೌಕರ ಗೋಪಿ ನೀಡಿದಂತಹ ನಿಖರ ಮಾಹಿತಿ ಮೇರೆಗೆ ಕೃತ್ಯ ಅಂತ ಹೇಳಲಾಗ್ತಾ ಇದೆ. ವಾಹನ ಸಂಚಾರ, ರೂಟ್ ಮ್ಯಾಪ್ ಕುರಿತು ಮಾಹಿತಿಯನ್ನ ಕಿಂಗ್ ಪಿನ್ಗಳಾದ ರವಿ ಮತ್ತೆ ರಾಕೇಶ್ ಇನ್ನೂ ನಾಪತ್ತೆ ಆಗಿರುವಂತಹ ಚಿತ್ತಾಪುರದಲ್ಲಿರುವಂತಹ ಎಲ್ರಿಗೂ ಕೂಡ ತಿಳಿಸಿರ್ತಾನೆ. ಇನ್ನು ಮನೆಯಲ್ಲಿ ಕೂಡ ಶೋಧ ಕಾರ್ಯ ನಡೀತಾ ಇದೆ. ರವಿ ಮನೆಯಲ್ಲಿ 80% ಹಣ ರಿಕವರಿ ಮಾಡಿದ್ದಾರೆ ಪೊಲೀಸರು. ಇನ್ನು 20% ಹಣದ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ರಾಬರಿ ಕೇಸಲ್ಲಿ 6 ಜನರನ್ನ ಬಂಧಿಸಿದ್ದಾರೆ ಪೊಲೀಸರು. ಸದ್ಯಕ್ಕೆ ರವಿ, ರಾಕೇಶ್, ಜಿತೇಶ್, ದಿನೇಶ್ಗಾಗಿ ಖಾಕಿ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಅಣ್ಣಪ್ಪನಾಯಕ, ಸೇವಿಯರ್, ನೆಲ್ಸನ್, ನವೀನ್ ಅರೆಸ್ಟ್ ಆಗಿದ್ದಾರೆ. ಪ್ರಕರಣ ಸಂಬಂಧ 5.60 ಕೋಟಿಗೂ ಅಧಿಕ ಹಣ ಇದೀಗ ಸೀಸ್ ಆಗಿದೆ. 20% ಹಣ ಮಾತ್ರ ಬಾಕಿ ಉಳಿದಿರುವಂತದ್ದು. ಮಹತ್ವದ ಕಾರ್ಯಾಚರಣೆಯನ್ನ ನಡೆಸಿ ಇದೀಗ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. 4 ಜನ ಆರೋಪಿಗಳನ್ನ ಈಗ ಆಲ್ರೆಡಿ ಅರೆಸ್ಟ್ ಕೂಡ ಮಾಡಿ ಕರೆತರಲಾಗಿದೆ. ಸೊ ಗೋಪಿ ಎನ್ನುವಾತ ಅಲ್ಲೇ ಕೆಲಸ ಮಾಡ್ಕೊಂಡಿರ್ತಾನೆ. ಅವನೇ ಕಂಪ್ಲೀಟ್ ಅವನು ಕೊಟ್ಟಂತಹ ನಿಖರ ಮಾಹಿತಿಯ ಮೇರೆಗೆ ದರೋಡೆಗೆ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಆತ ಕೃತ್ಯವನ್ನ ಎಸಗೋದಕ್ಕೆ ಏನೆಲ್ಲ ಪ್ಲಾನಿಂಗ್ಸ್ ಬೇಕು, ಸ್ಕೆಚ್ ಬೇಕು, ಎಲ್ಲವನ್ನೂ ಕೂಡ ಆತನೇ ತಿಳಿಸಿರುವಂಥದ್ದು ಅನ್ನುವಂತಹ ಮಾಹಿತಿ ಇದೆ. ರೂಟ್ ಮ್ಯಾಪ್ ಮಾಹಿತಿ ಕುರಿತು ಮತ್ತೆ ವಾಹನ ಎಲ್ಲೆಲ್ಲ ಓಡಾಡುತ್ತೆ ಎಲ್ಲವನ್ನು ಕೂಡ ಆತ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಸೊ ಆ ಮಾಹಿತಿಯ ಮೇರೆಗೆ ಪಡೆದುಕೊಂಡು ರಾಬರಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಅಂತ ಹೇಳಲಾಗ್ತಿದೆ.